ನಮಸ್ತೆ ವೀಕ್ಷಕರೇ, ನೀವೇನಾದ್ರೂ ಒಂದು ಪ್ರೈವೇಟ್ ಲೇಔಟ್ ಅಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ನೋಡಿ, ನಾವು ಸೈಟ್ ನ ಪರ್ಚೇಸ್ ಮಾಡಬೇಕಾದ್ರೆ ಆ ಲೇಔಟ್ ಅಲ್ಲಿ ಆ ಸೈಟ್ ನ ಬೆಲೆ ಏನಿದೆ ಅಂತ ನೋಡ್ತೀವಿ. ಆ ಸೈಟ್ ಫೇಸಿಂಗ್ ನ ನೋಡ್ತೀವಿ. ಈಸ್ಟ್ ಇದೆಯೋ, ವೆಸ್ಟ್ ಇದೆಯೋ, ನಾರ್ತ್ ಇದೆಯೋ, ಸೌತ್ ಇದೆಯೋ ಅಂತ ನೋಡ್ತೀವಿ. ರಸ್ತೆ ಎಷ್ಟು ಅಗಲ ಇದೆ ಅಂತ ನೋಡ್ತೀವಿ. ಆ ಸೈಟ್ ಇಂದ ಸಿಟಿ ಎಷ್ಟು ದೂರ ಆಗುತ್ತೆ ಅಂತ ನೋಡ್ತೀವಿ. ಆ ಸೈಟ್ ನಿಯರ್ ಆಗಿ ಹಾಸ್ಪಿಟ್ಲ್ಗಳು ಅಥವಾ ಸ್ಕೂಲ್ಗಳು ಇದಾವೋ ಇಲ್ಲ ಅಂತ ನಾವು ನೋಡ್ತೀವಿ. ಅದ್ರ ಜೊತೆಗೆ ನಾವು ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಬೇಕಾಗುತ್ತೆ. ಹಾಗೆ ಆ ಲೇಔಟ್ ಮಾಡ್ತಿರೋ ಲೇಔಟ್ ಕಾನೂನುಬದ್ಧವಾಗಿ ಎಲ್ಲ ಪ್ರೋಸೆಸ್ ಗಳನ್ನ ಅವರು ಫುಲ್ಫಿಲ್ ಮಾಡಿದಾರ ಅಂತ ನೋಡ್ಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ಸೈಟ್ ನ ಪರ್ಚೇಸ್ ಮಾಡಕ್ಕಿಂತ ಮುಂಚೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಸಣ್ಣದಾಗಿ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇ ಡಾಕ್ಯುಮೆಂಟ್ ಮದರ್ ಡೀಡ್. ಆ ಲ್ಯಾಂಡ್ ನೀವು ಯಾವ ಲೇಔಟ್ ಅಲ್ಲಿ ಸೈಟ್ ನ ತಗೋತಿದ್ದೀರಾ ಅಲ್ಲ, ಆ ಲ್ಯಾಂಡ್ ಮೂಲ ಓನರ್ ಯಾರು ಅಂತ ನೀವು ನೋಡ್ಬೇಕಾಗುತ್ತೆ. ಹಾಗೆ ಚೈನ್ ಆಫ್ ಡೀಡ್ಸ್. ನೆಕ್ಸ್ಟ್, ಎಷ್ಟು ಕೈ ಚೇಂಜ್ ಆಗಿದೆ. ಆ ಲ್ಯಾಂಡ್ ಫಸ್ಟ್ ಮೂಲ ಓನರ್ ಇರ್ತಾರೆ, ಅದರಿಂದ ಯಾರ ಹೆಸರಿಗೆ ಚೇಂಜ್ ಆಗಿದೆ, ಅಲ್ಲಿಂದ ಇನ್ನೊಬ್ರು ಯಾರ ಹೆಸರಿಗೆ ಚೇಂಜ್ ಆಗುತ್ತೆ, ಅದನ್ನ ನಾವು ಚೈನ್ ಆಫ್ ಡೀಡ್ಸ್ ಅಂತೀವಿ. ಆ ಡಾಕ್ಯುಮೆಂಟ್ಸ್ ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಎರಡನೇ ಡಾಕ್ಯುಮೆಂಟ್ ಮ್ಯೂಟೇಶನ್ ರಿಜಿಸ್ಟರ್. ಈ ಮ್ಯೂಟೇಶನ್ ರಿಜಿಸ್ಟರ್ ಅಲ್ಲಿ ಕರೆಂಟ್ ಓನರ್ ಯಾರು ಅಂತ ಅಪ್ಡೇಟ್ ಆಗಿರುತ್ತೆ. ಮ್ಯೂಟೇಶನ್ ರಿಜಿಸ್ಟರ್ ಏನ್ ಅಂತ ಹೇಳುತ್ತೆ ಅಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಆಫ್ ಓನರ್ಶಿಪ್. ಮೊದಲು ಯಾರು ಓನರ್ ಇದ್ರು, ನೆಕ್ಸ್ಟ್ ಯಾರು ಈಗ ನೆಕ್ಸ್ಟ್ ಕರೆಂಟ್ ಓನರ್ ಯಾರಿದ್ದಾರೆ ಅಂತ ಇದರಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಮೂರನೇ ಡಾಕ್ಯುಮೆಂಟ್ RTC, ರೈಟ್ಸ್ ಆಫ್ ರೆಕಾರ್ಡ್ ಅಥವಾ ಪಹಣಿ ಅಂತೀವಿ. ಸಿಂಪಲ್ ಆಗಿ ನಾವು ಪಹಣಿ ಅಂತೀವಿ. ಈ ಪಹಣಿಯಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತಾರೆ ಈಗಿನ ಓನರ್ ಯಾರು, ಈ ಲ್ಯಾಂಡ್ ಟೈಪ್ ಏನಿದೆ, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದಲ್ಲಿ ಈ ಲ್ಯಾಂಡ್ ಅಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಎಕ್ಸ್ಟೆಂಟ್ ಆಫ್ ಲ್ಯಾಂಡ್, ಆ ಲ್ಯಾಂಡ್ ಎಷ್ಟು ವಿಸ್ತೀರ್ಣ ಇದೆ, ಮತ್ತೆ ಅದರ ಸಾಯಿಲ್ ಟೈಪ್, ಆ ಮಣ್ಣಿನ ವಿಧ ಏನಿದೆ ಅಂತ ಇದ್ರಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ. ನೀವು ಸೈಟ್ ತಗೋತಿದ್ರ ಅಂದ್ರೆ ಅದು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೇಕು. ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿತ್ತು ನೀವು RTC ವೆರಿಫೈ ಮಾಡ್ಬೇಕಾದ್ರೆ ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿರುತ್ತೆ. DC ಕನ್ವರ್ಷನ್ ನಂಬರ್ ಅದರಲ್ಲಿ ಮೆನ್ಷನ್ ಆಗಿತ್ತು ಅಂದ್ರೆ ಆ ಲ್ಯಾಂಡ್ ಕನ್ವರ್ಷನ್ ಆಗಿದೆ ಅಂತ ಅರ್ಥ. ಆ DC ಕನ್ವರ್ಷನ್ ನಂಬರ್ ಅದರಲ್ಲಿ ಮೆನ್ಷನ್ ಆಗಿಲ್ಲ ಅಂದ್ರೆ ದ ಲ್ಯಾಂಡ್ ಸ್ಟಿಲ್ ಇನ್ ಅಗ್ರಿಕಲ್ಚರಲ್ ಪೊಸಿಷನ್ ಓನ್ಲಿ. ಅದು ಕೃಷಿಯೇತರ ಜಮೀನಾಗಿ ಪರಿವರ್ತನೆ ಆಗಿರಲ್ಲ, ಕೃಷಿ ಜಮೀನಾಗೆ ಇರುತ್ತೆ. ಕೃಷಿ ಜಮೀನಾಗಿದ್ದಲ್ಲಿ ಅಲ್ಲಿ ನಾವು ಯಾವುದೇ ಆದಂತ ರೆಸಿಡೆನ್ಷಿಯಲ್ ಆಕ್ಟಿವಿಟೀಸ್ ನ ಮಾಡೋದಕ್ಕೆ ಆಗೋದಿಲ್ಲ. ನಾಲ್ಕನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು DC ಕನ್ವರ್ಷನ್ ಕಾಪಿ. ನೋಡಿ, ನಾವು ಯಾವುದೇ ಡೆವಲಪರ್ಗಳು ಮೊದಲು ಅಗ್ರಿಕಲ್ಚರ್ ಲ್ಯಾಂಡ್ ನ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೋಬೇಕಾಗುತ್ತೆ. ಅದೇ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆರ್ಡರ್ ತಗೋಬೇಕಾಗುತ್ತೆ. ಈ ಅಗ್ರಿಕಲ್ಚರ್ ಲ್ಯಾಂಡ್ ನ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಗೆ ಯೂಸ್ ಮಾಡ್ತಿದೀವಿ ಅಂತ ಒಂದು ಆರ್ಡರ್ ತಗೋಬೇಕಾಗುತ್ತೆ. ಅದೇ DC ಕನ್ವರ್ಷನ್ ಆರ್ಡರ್. ಆ DC ಕನ್ವರ್ಷನ್ ಆದ್ಮೇಲೆ ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ. ಆ DC ಕನ್ವರ್ಷನ್ ಕಾಪಿನ ನೀವು ನೋಡ್ಬೇಕಾಗುತ್ತೆ. ಐದನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಲೇಔಟ್ ಅಪ್ರೂವಲ್ ಪ್ಲಾನ್ ನ ನೋಡ್ಬೇಕಾಗುತ್ತೆ. ನೋಡಿ, ಯಾವುದೇ ಲೇಔಟ್ ನ ನೀವು ಡೆವಲಪ್ ಮಾಡಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಲೇಔಟ್ ಗಳಲ್ಲಿ ನೀವು ಸೈಟ್ ನ ಹಂಚಿಕೆ ಮಾಡಿದ್ದಾಗಲಿ ಫಸ್ಟ್ ನಾವು ಲೇಔಟ್ ಅಪ್ರೂವಲ್ ಪ್ಲಾನ್ ನ ತಗೋಬೇಕಾಗುತ್ತೆ. ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಅಪ್ರೂವಲ್ ಪ್ಲಾನ್ ನ ತಗೋಬೇಕಾಗುತ್ತೆ. ಒಂದು ಲೇಔಟ್ ಅಲ್ಲಿ ಎಷ್ಟು ಸೈಟ್ ಗಳು ಬರ್ತಾ ಇದೆ, ಎಲ್ಲಿ ಪಾರ್ಕ್ ಬರುತ್ತೆ, ಎಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರುತ್ತೆ STP, ಹಾಗೆ ಎಲ್ಲಿ CA ಸೈಟ್ಸ್ ಗಳನ್ನ ಬಿಟ್ಟಿದ್ದಾರೆ, ಇವೆಲ್ಲ ಫಸ್ಟ್ ಈ ಪ್ಲಾನ್ ನ ಸ್ಥಳೀಯ ಯೋಜನಾ ಪ್ರಾಧಿಕಾರದವರು ಅಪ್ರೂವಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಲ್ಲಿ ತಗೊಂಡ್ರೆ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅದನ್ನ ಅಪ್ರೂವಲ್ ಮಾಡುತ್ತೆ. ನೀವು ಮೈಸೂರಲ್ಲಿ ತಗೋತಿದ್ರ ಅಂದ್ರೆ ಮುಡಾ ಅಪ್ರೂವಲ್ ಕೊಡುತ್ತೆ. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್. ಈ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಅಪ್ರೂವಲ್ ಪ್ಲಾನ್ ಸಿಕ್ಕಿದೆಯೋ ಇಲ್ವಾ ಅಂತ ನೀವು ವೆರಿಫೈ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಐದನೇ. ಆರನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ನಾವು ಕೆಲವು NOC ಗಳನ್ನ ವೆರಿಫೈ ಮಾಡಬೇಕಾಗುತ್ತೆ. ನೋಡಿ, ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಅಂತ ಇರುತ್ತೆ. ಎಲ್ಲ ಪ್ರದೇಶಗಳಲ್ಲೂ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಅಂತ ಇರುತ್ತೆ. ಈ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಕಡೆಯಿಂದ ನಾವು ತಗೋತಿರೋದಂತ ಸೈಟ್ ಅಥವಾ ಲೇಔಟ್ ಅಥವಾ ಸರ್ವೆ ನಂಬರ್ ಅಲ್ಲಿ ಜಾಗನ ಇವ್ರು ಏನಾದ್ರು ಅಕ್ವಿಸಿಷನ್ ಮಾಡಿದಾರೋ ಇಲ್ವಾ ಅಂತ ನಾವು ವಿಚಾರ ಮಾಡ್ಕೋಬೇಕಾಗುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇನ್ನು ಫಾರ್ಮೇಶನ್ ಹಂತದಲ್ಲೇ ಇದೆ, ಆಲ್ಮೋಸ್ಟ್ ಫಾರ್ಮ್ ಆಗಿದೆ ಬೆಂಗಳೂರಲ್ಲಿ. ಈ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಫಾರ್ಮೇಶನ್ ಹಂತದಲ್ಲಿ ಏನಾಯ್ತು, ಲ್ಯಾಂಡ್ ಅನ್ನ ಅಕ್ವಿಸಿಷನ್ ಮಾಡ್ತಾರೆ. ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ಆಗುತ್ತೆ.
ಬಟ್ ಅಲ್ಲಿ ಏನಾಗುತ್ತೆ, ಈ DC ಕನ್ವರ್ಷನ್ ಸೈಟ್ಸ್ಗಳನ್ನ ಈ ಪ್ರೈವೇಟ್ ಡೆವಲಪರ್ಸ್ಗಳು ಏನ್ ಮಾಡ್ತಾರೆ, ಡೆವಲಪ್ ಮಾಡ್ಬಿಟ್ಟು ಹಂಚಿಕೆ ಮಾಡ್ಬಿಟ್ಟಿರ್ತಾರೆ. ನೋಡಿ, ಆ ಲ್ಯಾಂಡ್ ಅಕ್ವಿಸಿಷನ್ ಆಗಿರುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿದ್ದು ಕೂಡ ಅಲ್ಲಿನ ಕೆಲವು ಡೆವಲಪರ್ಗಳು ಲ್ಯಾಂಡ್ ನ ಡೆವಲಪ್ ಮಾಡಿ ಸೈಟ್ ಸೇಲ್ ಮಾಡಿರ್ತಾರೆ. ಬಟ್ ಆ ಲ್ಯಾಂಡ್ ಬಂದ್ಬಿಟ್ಟು ಅಕ್ವಿಸಿಷನ್ ಆಗಿರುತ್ತೆ. ಅದಕ್ಕೆ ಅಲ್ಲಿ ಯಾರ್ಯಾರು ಸೈಟ್ಸ್ ಗಳನ್ನ ತಗೊಂಡ್ರಲ್ಲ, ಅವರು ಪರಿಹಾರನ ಸಿಗದೇನೆ ತಾವು ಕಷ್ಟಪಟ್ಟು ದುಡ್ಡಲ್ಲಿ ಸೈಟ್ ನ ತಗೊಂಡಿರ್ತಾರೆ, ಪರಿಹಾರನ ಸಿಗದೆ ಅದನ್ನ ಕಂಪ್ಲೀಟ್ ಆಗಿ ಬಿಡಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ಮುಂಚೆ ಸೈಟ್ ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಅಲ್ಲಿ ಭೇಟಿ ಮಾಡ್ಬಿಟ್ಟು ನಾವು ತಗೋತಕ್ಕಂತ ಲೇಔಟ್ ಅಥವಾ ನಾವು ತಗೋತಿರ್ತಕ್ಕಂತ ಸೈಟು ಈ ಸರ್ವೆ ನಂಬರ್ ಏನಾದ್ರೂ ನಿಮ್ಮ ಕಡೆಯಿಂದ ಅಕ್ವಿಸಿಷನ್ ಆಗಿದೆಯೋ ಇಲ್ವಾ ಅಂತ ನಾವು ವಿಚಾರ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ KIDB, ಕರ್ನಾಟಕ ಇಂಡಸ್ಟ್ರಿಯಲ್ ಅಥಾರಿಟಿ ಏನಿದೆಯಲ್ಲ, ಅದ್ರ ಕಡೆಯಿಂದನೂ ಕೂಡ ಈ ನಮ್ಮ ಲ್ಯಾಂಡ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಏನಾದ್ರೂ ಬರ್ತಾ ಇದೆಯಾ, ಅದಕ್ಕೇನಾದ್ರೂ ನೀವು ಅಕ್ವಿಸಿಷನ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರ ಕಡೆಯಿಂದ NOC ಗಳನ್ನ ನಮ್ಮ ಡೆವಲಪರ್ಗಳು ತಗೊಂಡಿದಾರೋ ಇಲ್ವಾ ಅಂತ ಅದನ್ನು ಕೂಡ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಹಾಗೆಯೇ ಬೆಸ್ಕಾಂ ಕಡೆಯಿಂದ ಸ್ಥಳೀಯದಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮು, ನೀವು ಶಿವಮೊಗ್ಗದ ಕಡೆ ಎಲ್ಲ ಹೋಯ್ತು ಅಂದ್ರೆ ಮೆಸ್ಕಾಂ, ಮೈಸೂರು ಕಡೆ ಹೋಯ್ತು ಅಂದ್ರೆ ಚೆಸ್ಕಾಂ, ಅವ್ರ ಕಡೆಯಿಂದ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಗಳು ಬರ್ತಾ ಇದೆಯಾ ಅಥವಾ ಅವರ ಡಿಸ್ಟ್ರಿಬ್ಯೂಷನ್ ಪ್ಲಾಂಟ್ಸ್ ಏನಾದ್ರು ಓಪನ್ ಆಗ್ತಿದೆಯಾ, KPTCL ಡಿಸ್ಟ್ರಿಬ್ಯೂಷನ್ ಏನಾದ್ರು ಕೆಲಸಗಳನ್ನ ಅವರು ನೆಕ್ಸ್ಟ್ ಈ ಲ್ಯಾಂಡ್ ಅಲ್ಲಿ ಮಾಡ್ಬೇಕಂತ ಇದಾರೋ, ಬೆಸ್ಕಾಮು, ಚೆಸ್ಕಾಮು, ಮೆಸ್ಕಾಂ ಕಡೆಯಿಂದ ನಮ್ಮ ಡೆವಲಪರ್ಗಳು NOC ಗಳನ್ನ ತಗೊಂಡಿದಾರೋ ಇಲ್ವಾ ಅಂತ ಇದನ್ನ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸರಿ ಲ್ಯಾಂಡ್ ಅಕ್ವಿಸಿಷನ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಲ್ಯಾಂಡ್ ಅಕ್ವಿಸಿಷನ್ ಆಯ್ತು ಅಂದ್ರೆ ಪ್ರೈವೇಟ್ ಪಾರ್ಟೀಸ್ ಗಳು ಯಾರೇ ಬಂದು ಡೆವಲಪ್ ಮಾಡಿ ಸೈಟ್ ನ ಸೇಲ್ ಮಾಡಿ ನಿಮಗೆ ಸೇಲ್ ಅಗ್ರಿಮೆಂಟ್ ಆಗಿದ್ರು ಕೂಡ ಆ ಸೈಟು ನಿಮ್ದಾಗಿರೋದಿಲ್ಲ, ಅದು ಆಲ್ರೆಡಿ ಅಕ್ವಿಸಿಷನ್ ಆಗಿರುತ್ತೆ, ಅದನ್ನ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನೀವು ನಿಮ್ಮ ಸ್ವಂತ ದುಡಿಮೆಯಲ್ಲಿ ಯಾವುದೇ ಸೈಟ್ಸ್ ಗಳನ್ನ ತಗೋತೀರಾ, ಇನ್ನೊಂದೇನೋ ಪ್ರಾಪರ್ಟಿನ ತಗೋತೀರಾ ಅಂದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಬೇಕಾಗುತ್ತೆ. 7ನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್. ಯಾವುದೇ ಡೆವಲಪರ್ ತನ್ನ ಹತ್ರ ಜಾಗ ಇತ್ತು ಅಂದ್ರೆ ಅದನ್ನ ಡೆವಲಪ್ ಮಾಡ್ತಾರೆ. ಇನ್ ಕೇಸ್ ಅವ್ರ ಹತ್ರ ಯಾವುದೇ ಜಮೀನ್ ಇಲ್ಲ ಅಂದ್ರೆ ರೈತ ಹತ್ರನೋ ಅಥವಾ ಥರ್ಡ್ ಪಾರ್ಟಿ ಯಾರ ಕಡೆಯಿಂದ ಆ ಜಮೀನನ್ನ ಒಂದು ವೆಂಚರ್, ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಯಾರು? ಓನರ್ ಮತ್ತೆ ಡೆವಲಪರ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಪ್ರಕಾರ ಸೈಟ್ ಶೇರಿಂಗ್ ನಡೆಯುತ್ತೆ. ಈ ಯಾವುದೇ ಒಬ್ಬ ಡೆವಲಪರ್ ಒಂದು ಲೇಔಟ್ ಅಲ್ಲಿ 100 ಸೈಟ್ಸ್ ನ ಡೆವಲಪ್ ಮಾಡ್ತಾರೆ ಅಂದ್ರೆ ಶೇರಿಂಗ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ 50:50 ಮಾಡ್ಕೋಬಹುದು, 60:40 ಮಾಡ್ಕೋಬಹುದು. ಅಂದ್ರೆ 60 ಬಂದ್ಬಿಟ್ಟು ಸೈಟ್ ಓನರಿಗೆ ಹೋಗುತ್ತೆ, 40 ರೇಷಿಯೋ ಇರೋದಲ್ಲ ಅದು ಡೆವಲಪರಿಗೆ ಬರುತ್ತೆ. ಇದನ್ನ ಏನಕ್ಕೆ ನೋಡ್ಕೋಬೇಕಂದ್ರೆ ನಾವು ಸೈಟ್ ತಗೋಬೇಕಾದ್ರೆ ಡೈರೆಕ್ಟ್ ಓನರ್ ಹತ್ರ ತಗೋತೀವೋ ಅಥವಾ ಡೆವಲಪರ್ ಹತ್ರ ತಗೋತೀವೋ ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಈ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ನ ಒಂದ್ಸರಿ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಹಾಗೆ 8ನೇ ಡಾಕ್ಯುಮೆಂಟ್ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಥವಾ ಆಸ್ತಿ ಪರಿತ್ಯಾಗ ಪತ್ರ ಅಂತ ಕರಿತೀವಿ. ಈ ರಿಲಿಂಕ್ವಿಶ್ಮೆಂಟ್ ಡೀಡ್ ನ ಏನಕ್ಕೆ ನೋಡ್ಕೋಬೇಕಂದ್ರೆ ಯಾವ್ದೋ ಲೇಔಟ್ ಡೆವಲಪ್ ಮಾಡ್ಬೇಕಾದ್ರೆ ಪಾರ್ಕಿಂಗ್ ಅಂತಾನೆ ಸರ್ಟೈನ್ ಜಾಗನ ಬಿಟ್ಟಿರ್ತಾರೆ, ಹಾಗೆ CA ಸೈಟ್ಸ್ ಗಳಿಗಾಗಿ ಸರ್ಟೈನ್ ಜಾಗನ ಬಿಟ್ಟಿರ್ತಾರೆ. ಈ ಪಾರ್ಕ್ ಮತ್ತೆ CA ಸೈಟ್ಸ್ ಗಳಿಗಿದೆಯಲ್ಲ, ಈ ಎರಡೂ ಜಾಗಗಳನ್ನ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅವ್ರ ಹೆಸರು ಮೇಲೆ ಡೆವಲಪರು ಅಥವಾ ಸೈಟ್ ಓನರ್ ಯಾರಿರ್ತಾರ ಅದನ್ನ ಅವ್ರ ಹೆಸರು ಮೇಲೆ ಮಾಡ್ಕೊಡ್ಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೊಡ್ಬೇಕಾಗುತ್ತೆ. ಈ ರಿಜಿಸ್ಟರ್ ಮಾಡ್ಕೊಟ್ರೆ ಮಾತ್ರ ಫೈನಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗುತ್ತೆ, ಇಲ್ಲಾಂದ್ರೆ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಲ್ಲ. ಯಾಕಂದ್ರೆ ಇವೆಲ್ಲ ಬಂದ್ಬಿಟ್ಟು ಪಬ್ಲಿಕ್ಗೋಸ್ಕರ ರಿಸರ್ವ್ ಆಗಿರ್ತಕ್ಕಂಥ ಜಾಗ. ಈ ಪಾರ್ಕ್ ಬಂದ್ಬಿಟ್ಟು ಪಬ್ಲಿಕ್ಗೋಸ್ಕರ ರಿಸರ್ವ್ ಆಗಿರುತ್ತೆ. CA ಸೈಟ್ಸ್, ಈ CA ಸೈಟ್ಸ್ ಅಲ್ಲಿ ನಿಮಗೆ ನಾಳೆ ದಿನಗಳಲ್ಲಿ ಟೆಂಪಲ್ ಬರ್ಬೋದು, ಬ್ಯಾಂಕ್ ಬರ್ಬೋದು, ಅಥವಾ ಸ್ಕೂಲ್ಗಳ ನಿರ್ಮಾಣ ಆಗ್ಬೋದು, ಹಾಸ್ಪಿಟಲ್ ನಿರ್ಮಾಣ ಆಗ್ಬೋದು. ಇವೆಲ್ಲ ನಾವು ಯೂಸ್ ಮಾಡೋದು ಪಬ್ಲಿಕ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತೀವಿ. ಅದಕ್ಕಾಗಿ ಈ CA ಸೈಟ್ಸ್ ಗಳು ಮತ್ತೆ ಪಾರ್ಕ್ ಗಳ ಜಾಗ ಏನಿದೆಯಲ್ಲ ಇದು ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅವರ ಹೆಸರಿಗೆ ಮಾಡ್ಕೊಡ್ಬೇಕಾಗುತ್ತೆ. ಅದು ಮಾಡ್ಕೊಟ್ರೆ ಮಾತ್ರ ಫೈನಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗೋದು. ಹಾಗೆ ಇನ್ನೊಂದು ಡಾಕ್ಯುಮೆಂಟ್ ನ ನೀವು ನೋಡ್ಬೇಕಾಗುತ್ತೆ, ಸೈಟ್ ರಿಲೀಸ್ ಆರ್ಡರ್. ನೋಡಿ, ಯಾವುದೇ ಲೇಔಟ್ ನ ಡೆವಲಪ್ ಮಾಡಾದ್ಮೇಲೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಒಂದೇ ಸರಿ ಎಲ್ಲ ಸೈಟ್ಸ್ ಗಳನ್ನ ರಿಲೀಸ್ ಮಾಡಲ್ಲ, ಹಂತವಾಗಿ ಸೈಟ್ ಗಳನ್ನ ರಿಲೀಸ್ ಮಾಡ್ತಾ ಬರ್ತಾರೆ. ಈ ಸೈಟ್ ರಿಲೀಸ್ ಆರ್ಡರ್ ಅಲ್ಲಿ ಸೈಟ್ಸ್ ಗಳು ಎಷ್ಟಿದೆ, ಯಾವ ಡೈಮೆನ್ಷನ್ ಇದೆ, ಎಲ್ಲಿ CA ಜಾಗಗಳನ್ನ ಬಿಟ್ಟಿದ್ದಾರೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ನೀವು ಈಗ ಸ್ವಲ್ಪ ಕೆಲಸನ ಮಾಡಿರ್ತೀರಾ, ಪಾರ್ಕ್ ಡೆವಲಪ್ ಮಾಡಿರ್ತೀರಾ, CA ಸೈಟ್ಸ್ ಗಳಿಗೆ ಜಾಗ ಬಿಟ್ಟಿರಲ್ಲ, ಆ ಟೈಮಲ್ಲಿ ಒಂದು 10% ರಿಲೀಸ್ ಮಾಡ್ತಾನೆ. CA ಸೈಟ್ಸ್ ಗಳಾಯ್ತು, ಇನ್ನೊಂದು 10%. ಹೀಗೆ ಹಂತವಾಗಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಸೈಟ್ಸ್ ಗಳು ರಿಲೀಸ್ ಆಗುತ್ತೆ. ಸೈಟ್ ರಿಲೀಸ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಹೋಗ್ತಾರೆ.
ಇನ್ನೊಂದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಖಾತಾನ ನೀವು ನೋಡ್ಬೇಕಾಗುತ್ತೆ. ನಿಮ್ಮ ಪ್ರಾಪರ್ಟಿ ಏನಾದ್ರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದ್ರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ಸೈಟ್ ಡೆವಲಪರ್ಗಳು ಡೆವಲಪ್ ಮಾಡ್ತಾರೆ ಅಂದ್ರೆ ಒಂದು 50 ಸೈಟ್ ಡೆವಲಪ್ ಮಾಡ್ತಾರೆ. ಆ 50 ಸೈಟ್ಗಳಿಗೂ ಇಂಡಿವಿಜುವಲ್ ಖಾತಾ ಇರುತ್ತೆ. ಆ ಖಾತಾ ಬಂದ್ಬಿಟ್ಟು ಓನರ್ ಹೆಸರಲ್ಲಿ ಇದೆಯೋ ಅಥವಾ ಡೆವಲಪರ್ ಹೆಸರಲ್ಲಿ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಖಾತಾ. ಇನ್ನೊಂದು, ನೀವು ತಗೋತಿರೋ ಲೇಔಟ್ ರೇರಾ ಅಪ್ರೂವ್ಡ್ ಇದೆಯೋ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ರೇರಾ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ 2016 ಇಂದ ರೇರಾ ಕರ್ನಾಟಕ ಅಂತ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ. ನೋಡಿ, ಇಲ್ಲಿ ಯಾವುದೇ ಡೆವಲಪರ್ಗಳು ಯಾವುದೇ ಲೇಔಟ್ ನ ಡೆವಲಪ್ ಮಾಡ್ಲಿ, ಇನ್ನೊಂದು ಮಾಡ್ಲಿ, ಅವರ ಪ್ರಾಜೆಕ್ಟ್ ನ ರೇರಾ ಹತ್ರ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದು ಮ್ಯಾಂಡೇಟ್, ಎಲ್ಲಾ ಡೆವಲಪರ್ಸ್ ಗಳಿಗೆ ಇದು ಮ್ಯಾಂಡೇಟ್, ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆಮೇಲೆ ಅವರ ಪ್ಲಾನ್ಸ್ ಏನೇನಿದೆ, ಟೈಮ್ ಲೈನ್ಸ್ ಏನೇನಿದೆ ಎಲ್ಲ ರೇರಾ ಹತ್ರ ಶೇರ್ ಮಾಡಬೇಕಾಗುತ್ತೆ. ನೋಡಿ, ಬಿಡಿಎದೊಂದು ಕೇಸ್ ನಡೀತಾ ಇತ್ತು. ಏನಪ್ಪಾ ಅಂದ್ರೆ, ಬಿಡಿಎದವರು ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಡೆವಲಪ್ ಮಾಡ್ಬಿಟ್ಟು ಅಲರ್ಟ್ ಕೂಡ ಮಾಡಿರ್ತಾರೆ. ಬಟ್ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಗಳು ಡಿಲೇ ಆಗ್ತಿದೆ ಅಂದ್ಬಿಟ್ಟು ಅಲ್ಲಿ ಅಲಾಟೀಸ್ ಗಳು ಕೋರ್ಟ್ ಮೆಟ್ಲೇರಿರ್ತಾರೆ. ರೇರಾ ಟ್ರಿಬ್ಯುನಲ್ ಒಂದು ಡಿಕ್ಲೇರ್ ಮಾಡುತ್ತೆ ಏನಂದ್ರೆ, ಬಿಡಿಎ ಬರೀ ಪ್ರಮೋಟರ್ ಮಾತ್ರ, ಅವ್ರು ಕೂಡ ರೇರಾ ಆಕ್ಟ್ ಒಳಗಡೆ ಬರ್ತಾರೆ ಅಂತ. ಸೊ ರೇರಾ ಇದೆಲ್ಲ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ, ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಸೈಟ್ಸ್ ಗಳನ್ನ ಡೆವಲಪ್ ಮಾಡೋದಾಗ್ಲಿ, ಇನ್ನೊಂದು ರಿಯಲ್ ಎಸ್ಟೇಟ್ ವಿಚಾರಗಳನ್ನ ಯಾವುದೇ ಇದ್ರು ಕೂಡ ಅವರು ತಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಗಳನ್ನ ರೇರಾ ಹತ್ರ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅವ್ರ ಟೈಮ್ ಲೈನ್ಸ್ ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ, ಅವ್ರ ಪ್ಲಾನ್ಸ್ ಗಳನ್ನೆಲ್ಲ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ, ಇವತ್ತು ನಾನು ಏನ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟನಲ್ಲ, ಸಣ್ಣದಾಗಿ ಕೊಟ್ಟಿದ್ದೀನಿ. ಇವತ್ತೇನ್ ಇನ್ಫಾರ್ಮೇಶನ್ ಕೊಟ್ಟನಲ್ಲ, ಇದು ನೀವು ಎಲ್ಲಾದ್ರೂ ಸೈಟ್ಸ್ ತಗೋತಿದ್ದೀರಾ, ಪ್ರೈವೇಟ್ ಲೇಔಟ್ ಗಳಲ್ಲಿ ಸೈಟ್ಸ್ ತಗೋತೀರಾ, ಈ ಡಾಕ್ಯುಮೆಂಟ್ಸ್ ಗಳನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ನಿಮ್ಮ ಕಷ್ಟಪಟ್ಟ ದುಡ್ಡಲ್ಲಿ ಒಂದು ಸೈಟ್ ಮಾಡಬೇಕು, ಸೈಟ್ ಮಾಡ್ಬಿಟ್ಟು ಮನೆ ಮಾಡ್ಬೇಕು ಅಂತ ಕನಸುಗಳನ್ನ ಕಟ್ಟಿರ್ತೀರಾ. ಸುಮ್ಮನೆ ಯಾವ್ದಾವ್ದೋ ಸೈಟ್ಸ್ ಗಳನ್ನ ತಗೊಂಡು ನೀವು ಕಷ್ಟಪಟ್ಟು ಕೂಡಿಟ್ಟ ದುಡ್ಡುಗಳನ್ನ ಕಳ್ಕೋಬೇಡಿ ಅಂತ ಹೇಳೋದು ಈ ವಿಡಿಯೋದ ಮುಖ್ಯ ಉದ್ದೇಶ ಆಗಿರುತ್ತೆ. ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನುವರೆಗೂ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.